ಬೆಂಗಳೂರಿನಲ್ಲಿ ಮತ್ತೊಂದು ಭಾರಿ ಅವಘಡ. ಬೆಂಗಳೂರಿನಲ್ಲಿ ರಸ್ತೆ ಮೇಲೆ ಓಡಾಡೋದು ಢವ ಢವ. ಏಕಾಏಕಿ ಕುಸಿದು ಬಿದ್ದಿದೆ ಬ್ರಿಡ್ಜ್ನ ಕಬ್ಬಿಣದ ಶೀಟ್. ನೋಡಿ, ಬೆಂಗಳೂರಿನಲ್ಲಿ ಮತ್ತೊಂದು ಭಾರಿ ಅವಘಡ ಸಂಭವಿಸಿದೆ. ಇಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಮೇಲೆ ಓಡಾಡೋಕ್ಕೂ ಕೂಡ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಕಾಏಕಿಯಾಗಿ ಕುಸಿದು ಬಿದ್ದಿದೆ ಬ್ರಿಡ್ಜ್ನ ಕಬ್ಬಿಣದ ಶೀಟ್. ಚಲಿಸ್ತಾ ಇದ್ದ ಬಿಎಂಟಿಸಿ ಬಸ್ ಮೇಲೇನೆ ರೈಲ್ವೆ ಬ್ರಿಡ್ಜ್ ಶೀಟ್ ಬಿದ್ದಿರೋದು. ಬಿಎಂಟಿಸಿ ಬಸ್ ಅಂತ ಅಂದ್ರೆ ಅದರಲ್ಲಿ ಸಾಕಷ್ಟು ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಆನಂದರಾವ್ ಸರ್ಕಲ್ ಬಳಿ ಇರೋ ರೈಲ್ವೆ ಅಂಡರ್ ಪಾಸ್ ಏಕಾಏಕಿ ತುಂಡಾಗಿ ಬಿದ್ದಿದೆ ಬ್ರಿಡ್ಜ್ನ ಕಬ್ಬಿಣದ ಶೀಟ್. ಕಬ್ಬಿಣದ ಶೀಟ್ ಬಿದ್ದಿದ್ರಿಂದ 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಸಂಚಾರಿ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಬಿಎಂಟಿಸಿ ಬಸ್ ಖಾಲಿ ಆಗಿದೆ. ಈಗ ಎಲ್ಲ ಪ್ರಯಾಣಿಕರ ಬೇರೆ ಬಸ್ನಲ್ಲಿ ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ರೈಲ್ವೆ ಬ್ರಿಡ್ಜ್ಗೆ ಯಾವುದೇ ಬ್ರಿಡ್ಜ್ ಆದರೂ ಅದಕ್ಕೆ ಶೀಟ್ಗಳನ್ನು ಹಾಕಿರ್ತಾರೆ. ಸೊ ಆ ಶೀಟ್ಗಳು ಈಗ ಏಕಾಏಕಿಯಾಗಿ ಬಸ್ನ ಮೇಲೆ ಬಿದ್ದಿರೋದು. ನೋಡಿ, ಅಲ್ಲಿ ಬಸ್ ಮುಂದೆ ಹೋಗ್ತಾ ಇದೆ. ಇದನ್ನ ತೆರವುಗೊಳಿಸುವಂತ ಕಾರ್ಯವೂ ಕೂಡ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ಟ್ರಾಫಿಕ್ ಕೂಡ ಆಗಿರುತ್ತೆ. ಈಗ ಟ್ರಾಫಿಕ್ ಜಾಮ್ ಯಾಕೆ ಅಂತ ಅಂದರೆ, ಈ ಆನಂದರಾವ್ ಸರ್ಕಲ್ ಅಂತ ಅಂದರೆ ಸಾಕಷ್ಟು ವಾಹನಗಳು ಓಡಾಡುವಂಥ ಜಾಗ, ಅದು ರಸ್ತೆ ಅದು. ಸೊ ಅಲ್ಲಿ ನೋಡಿದರೆ ಈ ತಗಡಿನ ಶೀಟ್ ಬಿದ್ದಿದೆ. ಅದು ಕೂಡ ರೈಲ್ವೆ ಬ್ರಿಡ್ಜ್ ಬೇರೆ ಅದು. ಸೊ ಹೀಗೆಲ್ಲ ಆದಾಗ ಸಹಜವಾಗಿ ಆತಂಕ ಮನೆ ಮಾಡುತ್ತೆ. ಜೊತೆಗೆ ಇಂಥವೆಲ್ಲ ಆದಷ್ಟು ಬೇಗ ಸರಿಪಡಿಸುವಂಥ ಕೆಲಸವೂ ಕೂಡ ಆಗಬೇಕು. ಇಲ್ಲ ಅಂದರೆ ಇದಕ್ಕಿಂತ ಬೇರೆ ಬೇರೆ ದುರಂತಗಳು ಸಂಭವಿಸುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ನೋಡಿ, ಅಲ್ಲಿ ಜನ ಓಡಾಡೋದಕ್ಕೂ ಕೂಡ ಭಯ ಪಟ್ಟು ಬಿಡ್ತಾರೆ. ಆಮೇಲೆ ಯಾಕಪ್ಪ ಬೇಕು ಈ ಬ್ರಿಡ್ಜ್ ಕೆಳಗಡೆ ಏನಾದರೂ ಆಗಿಬಿಟ್ರೆ ಏನು ಮಾಡೋದು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಆ ಸ್ಥಳದಿಂದಾನೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಹೇಗೆ ಬಿತ್ತು ಅದು, ಏನ್ ಕಾರಣ? ಜೊತೆಗೆ ಬೆಂಗಳೂರಿನಲ್ಲಿ ಇನ್ನೂ ಮಳೆ ಸರಿಯಾಗಿ ಬೀಳ್ತಾ ಇಲ್ಲ, ಈಗಲೇ ಇಂಥ ಅವಘಡಗಳು ನಡೀತಾ ಇದ್ದಾವೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ನಾನಿರುವಂತಹ ಆನಂದರಾವ್ ಸರ್ಕಲ್ ನ ಬಳಿ ಕಿನೋ ಥಿಯೇಟರ್ ಅಂದ್ರೆ ರೈಲ್ವೆ ಅಂಡರ್ ಪಾಸ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಏಕಾಏಕಿ ಬಿಎಂಟಿಸಿ ಚಲಿಸ್ತಾ ಇದ್ದಂತಹ ಬಿಎಂಟಿಸಿ ಬಸ್ ನ ಮೇಲೆ ಬಿದ್ದಿರುವಂತದ್ದು. ಕಾರಣ ಏನಂತಂದ್ರೆ, ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಇದೆ. ರೈಲು ಸಂಚಾರ ಮಾಡೋ ಸಂದರ್ಭದಲ್ಲಿ ಇದ್ದಂತಹ ಪ್ರಯಾಣಿಕರು ಮೂತ್ರ ವಿಸರ್ಜನೆ ಏನಾದ್ರು ಮಾಡಿ ಉಲ್ಲಾಸ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ಇಲ್ಲಿ ಆ ಸ್ಥಳ ಏನಿದೆಯಲ್ಲ, ಆ ಒಂದು ದಾರಿ ಏನಿದೆಯಲ್ಲ, ಸಾಕಷ್ಟು ಜನ ಓಡಾಡುವಂಥ ಜಾಗ ಅದು. ಸೊ ಈ ಏಕಾಏಕಿಯಾಗಿ ಇಂಥ ಘಟನೆ ಆಗಿದೆ ಅಂತ ಅಂದಾಗ ಅಲ್ಲಿ ಓಡಾಡೋದಕ್ಕೂ ಕೂಡ ಭಯ ಪಡ್ತಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬೆಂಗಳೂರಿನಲ್ಲಿ ಇನ್ನೂ ಮಳೆ ಶುರುವಾಗಿಲ್ಲ. ಪ್ರತಿ ವರ್ಷ ಏನು ಬೀಳುತ್ತಲ್ಲ ಮಳೆ, ಆ ರೀತಿಯಾಗಿ ಏನಾದರೂ ಆಗಿಬಿಟ್ಟಿದ್ರೆ ಈ ಬ್ರಿಡ್ಜ್ನ ಕೆಳಗಡೆ ದಾಟಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅಷ್ಟು ಪ್ರಮಾಣದಲ್ಲಿ ನೀರು ನಿಲ್ತಾ ಇತ್ತು. ಸೊ ಈಗ ಮಳೆನೂ ಇಲ್ಲ. ಇಂಥ ಸಂದರ್ಭದಲ್ಲಿ ರೈಲ್ವೆ ಬ್ರಿಡ್ಜ್ನ ಒಂದು ಅದು ಬೀಳುತ್ತೆ ಅಂತ ಅಂದಾಗ ಸಹಜವಾಗಿ ಆತಂಕನೇ. ಆ ಶೀಟ್ ನೋಡಿ ಅಲ್ಲಿ ಹೆಂಗೆ ಕಳ್ಸ್ಕೊಂಡು ಬೀಳ್ತಾ ಇದೆ ಅಂತ ಹೇಳಿ. ಸೊ ಸಹಜವಾಗಿ ಜನರಿಗೆ ಇದು ಆತಂಕದ ವಿಚಾರಣೆ. ಎಲ್ಲ ಬಸ್ಗಳು, ಕಾರ್ಗಳು, ಬೈಕ್ಗಳೆಲ್ಲ ಸಾಲುಗಟ್ಟಿ ನಿಂತಿರೋದನ್ನು ತೋರಿಸ್ತಾ ಇದ್ವಿ. ಕೆಲವೊಂದಿಷ್ಟು ಕಾರ್ಗಳು ರಿಟರ್ನ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ.